ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಅಗ್ನಿಸಾಕ್ಷಿ ಸಂಚಿಕೆ 2. ಅಗ್ನಿ ಪುರೋಹಿತ್. ಇವಾಗ ಅವನ ವಯಸ್ಸು 31. ನೋಡಲು ಯಾವ ಹೀರೋಗಿಂತ ಕಮ್ಮಿ ಇಲ್ಲ. ಅವನ ನಡೆ, ಗಾಂಭೀರ್ಯ ಎಲ್ಲ ಹುಡುಗಿಯರಿಗೆ ತಲೆ ಕೆಡಿಸಿದಂತೂ ನಿಜ. ಆದರೆ ಅವನು ಹುಡುಗಿಯರತ್ತ ನೋಡೋದೇ ಇಲ್ಲ. ಅಗ್ನಿ ಕೋಪದಿಂದ ಮನೆಗೆ ಬಂದನು. ಮಗನ ಮುಖ ನೋಡಿ ತಾಯಿ ಶಾಂತಲಾ ಅವರಿಗೆ ಗೊತ್ತಾಯಿತು ಏನೋ ಆಗಿದೆ ಅಂತ. ಅಗ್ನಿ, ಯಾಕೋ, ಏನಾಯಿತು, ಯಾಕೊಂಥರ ಇದೆಯಾ ಅಂತ ಕೇಳಿದರು. ಅದಕ್ಕೆ ಅಗ್ನಿ, ಮಾಮ್, ಈ ಹುಡುಗಿರಂದ್ರೇ ಆಗಲ್ಲ ನನಗೆ. ಆದರೂ ನನ್ನ ಎದುರಿಗೆ ಬಂದು ಕೋಪ ಬರೆಸ್ತಾರೆ. ಅದಕ್ಕೆ ಶಾಂತಲಾ, ಯಾಕೋ ಅಗ್ನಿ, ಇವಾಗೇನಾಯಿತು? ಅಗ್ನಿ ನಡೆದಿರೋ ವಿಷಯ ಎಲ್ಲ ಹೇಳಿದ. ಇಷ್ಟೇ ಮಾಮ್, ನನಗೆ ಕೋಪ ಬಂದು ಆ ಹುಡುಗಿ ಮೇಲೆ ಕೈ ಮಾಡಿಬಿಟ್ಟೆ. ಮಗನ ಮಾತು ಕೇಳಿ ಶಾಂತಲಾ ಅವರಿಗೆ ಕೋಪ ಬಂದಿತು. ಹೇ ಅಗ್ನಿ, ಯಾಕೋ ಕೈ ಮಾಡಿದೆ? ಆ ಅಧಿಕಾರ ಯಾರು ಕೊಟ್ಟರು ನಿಂಗೆ? ಪಾಪ ಹುಡುಗಿ ಅದೆಷ್ಟು ಬೈಕೊಂಡಿರ್ತಾಳೋ ಏನೋ. ನೋಡು ಅಗ್ನಿ, ಇನ್ಮೇಲೆ ನೀನು ಯಾವ ಹುಡುಗಿ ಮೇಲೂ ಕೈ ಮಾಡಬಾರ್ದು. ಮಾಡಿದರೆ ನನ್ನ ಮೇಲೆ ಆಣೆ ಅಷ್ಟೇ. ಮಾಮ್, ಬೈ ಮಿಸ್ಟೇಕ್ ಆಗಿ ಆಗೋಯ್ತು ಅಷ್ಟೇ. ಬೇಕು ಅಂತ ಮಾಡಿಲ್ಲ. ಆ ಹುಡುಗಿ ತುಂಬ ಇರಿಟೇಟ್ ಮಾಡಿದ್ಲು, ಅದಕ್ಕೆ ಕೋಪ ಬಂತು. ಸಾರಿ ಮಾಮ್, ಇನ್ಮೇಲೆ ಹೀಗೆಲ್ಲ ಆಗಲ್ಲ, ಪ್ರಾಮಿಸ್ ಅಂತ ಮಾತು ಕೊಟ್ಟ. ಕೊಟ್ಟ ಮಾತಿಗೆ ನಡೆದುಕೊಳ್ತಾನ ಅಗ್ನಿ, ನೋಡೋಣ. ಈ ಕಡೆ ಹುಡುಗಿಯ ಕೆನ್ನೆ ಅಗ್ನಿ ಹೊಡೆದ ಏಟಿಗೆ ಪೂರ್ತಿ ಕೆಂಪು ಕಲರ್ ಆಗಿತ್ತು. ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಬಂದ ಮಗಳನ್ನು ನೋಡಿದರು ತಾಯಿ ಶ್ರಾವಣಿ. ಯಾಕೆ ಸಾಕ್ಷಿ, ಏನಾಯಿತು? ಯಾಕೆ ಕೆನ್ನೆ ಮೇಲೆ ಕೈ ಇಟ್ಕೊಂಡಿದ್ಯಾ? ಸಾಕ್ಷಿ ಏನೂ ಹೇಳದೆ ರೂಮಿಗೆ ಹೋದಳು. ಬಿಡು, ಆಮೇಲೆ ಕೇಳಿದ್ರೆ ಆಯಿತು ಅಂತ ಶ್ರಾವಣಿ ಸುಮ್ಮನೆ ಆದರು. ಕಥೆಯ ನಾಯಕಿ ಅವಳು ಸಾಕ್ಷಿ. ಡಿಗ್ರಿ ಮುಗಿಸಿ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ತಂದೆ ವೀರೇಂದ್ರ, ತಾಯಿ ಶ್ರಾವಣಿ. ತಮ್ಮ ಸಮರ್ಥ್. ವೀರೇಂದ್ರ ಅವರಿಗೆ ಗೌರ್ಮೆಂಟ್ ಕೆಲಸ, ಇನ್ನು ಶ್ರಾವಣಿ ಮನೇಲಿ ಇರ್ತಾರೆ. ತಮ್ಮ ಸಮರ್ಥ್ ಡಿಗ್ರಿ ಮಾಡ್ತಿದ್ದಾನೆ. ಸಾಕ್ಷಿ ನೋಡಲು ತುಂಬ ಮುದ್ದು ಹುಡುಗಿ. ವಯಸ್ಸು 25. ಭಾರಿ ಘಾಟಿ, ಮಾತು ಜೋರು. ಆದರೆ ಎಲ್ಲ ಕಡೆ ಅವಳು ಮಾತಾಡೋದಿಲ್ಲ. ಅವಳ ವಿಷಯಕ್ಕೆ ಹೋದರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ತನ್ನ ಅಪ್ಪ ಅಮ್ಮನೇ ಸಾಕ್ಷಿಗೆ ಒಂದು ಏಟು ಸಹ ಹಾಕಿಲ್ಲ. ಆದರೆ ಗೊತ್ತಿಲ್ಲದವನು ಯಾರೋ ಒಬ್ಬ ಬಂದು ಹೊಡೆದರೆ ಏನಾಗಬಹುದು ಹೇಳಿ? ಸಾಕ್ಷಿಗೆ ಜ್ವರ ಬಂದಿತ್ತು. ಮಗಳ ಕೆನ್ನೆ ನೋಡಿ ಭಯ ಬಿದ್ದರು ಶ್ರಾವಣಿ. ಲೇ ಸಾಕ್ಷಿ, ಏನೇ ಇದು? ನಿನ್ನ ಕೆನ್ನೆ ಏನೇ ಆಯಿತು? ಏಳು ಮೇಲೆ ಜ್ವರ ಬೇರೆ ಬಂದಿದೆ. ಯಾಕೆ ಪುಟ್ಟ, ಏನಾಯಿತು? ಸಾಕ್ಷಿ ತನ್ನ ಅಮ್ಮನ ನೋಡಿ ಅಳುತ್ತಾ ತಬ್ಬಿಕೊಂಡಳು. ನಡೆದಿರೋ ವಿಷಯ ಎಲ್ಲ ಹೇಳಿದಳು. ಅಮ್ಮ, ಅವನು ನನ್ನ ಕೈಗೆ ಸಿಗಬೇಕು, ಏನು ಮಾಡ್ತೀನಿ ನೋಡು. ನನಗೆ ಹೊಡೆಯೋಕ್ಕೆ ಅವನು ಯಾರು? ನಾನೇನು ಅವನ ಹೆಂಡ್ತಿನ ಹೇಳು? ಅಲ್ಲಿ ಏನು ವಿಷಯ ನಡೀತಿದೆ ಏನು ಅಂತಾನೆ ಗೊತ್ತಿಲ್ಲ. ಆಟೋ ಡ್ರೈವರ್ ನನ್ನ ಹತ್ರ ಜಾಸ್ತಿ ದುಡ್ಡು ತಗೊಂಡು ಮೋಸ ಮಾಡ್ತಿದ್ದ. ಅದಕ್ಕೆ ನಾನು ಜಗಳ ಮಾಡಿದೆ. ಛೇ ಅಮ್ಮ, ಎಷ್ಟು ಅವಮಾನ ಆಯಿತು ಗೊತ್ತಾ ಎಲ್ಲರ ಮುಂದೆ. ಆ ಏಟು ಅವನಿಗೆ ವಾಪಸ್ ಕೊಡದೆ ಬಿಡಲ್ಲ ನಾನು. ಅಯ್ಯೋ ಸಾಕ್ಷಿ, ಬೇಡ ಕಣೆ, ಯಾರೋ ದುಡ್ಡು ಇರೋನು ಅನಿಸುತ್ತೆ. ಸುಮ್ಮನೆ ಯಾಕೆ ಇದೆಲ್ಲ? ತಾಯಿ ಮಾತಿಗೆ ಸಾಕ್ಷಿ, ಅಮ್ಮ ಏನೂ ಆಗಲ್ಲ, ಸುಮ್ಮನೆ ಇರು. ಮತ್ತೆ ಸಿಗಲಿ ಅವನಿಗಿದೆ. ನೋಡು ನನ್ನ ಕೆನ್ನೆ ಹೇಗಾಗಿದೆ. ಅವನು ಮನುಷ್ಯ ಅಲ್ಲ ಅಮ್ಮ, ರಾಕ್ಷಸ ಅಮ್ಮ. ಅಪ್ಪಗೆ ಎಲ್ಲ ಹೇಳಬೇಡ ಆಯಿತಾ? ಸುಮ್ಮನೆ ಟೆನ್ಷನ್ ತಗೋತಾರೆ. ಒಂದು ಟ್ಯಾಬ್ಲೆಟ್ ತಂದು ಕೊಡು ಸಾಕು. ರೆಸ್ಟ್ ಮಾಡ್ತೀನಿ, ನಾಳೆ ಕೆಲಸಕ್ಕೆ ಹೋಗಬೇಕು ಅಂತ ಹಾಗೆ ಹಾಸಿಗೆ ಮೇಲೆ ಬಿದ್ದಳು. ಅಗ್ನಿ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬ್ಲ್ಯಾಕ್ ಕಾಫಿ ಕುಡಿಯುತ್ತಾ ಸಾಕ್ಷಿನ ನೆನಪಿಸಿಕೊಂಡ. ಛೇ ಯಪ್ಪ, ಅದೇನು ಜಗಳ ಆಡ್ತಾಳೆ ಅವಳು. ಇರಿಟೇಟ್ ಮಾಡಿದ್ಲು, ಅದಕ್ಕೆ ಹೊಡೆದೆ. ಹೇ ಹುಡುಗಿ, ಮತ್ತೆ ಈ ಅಗ್ನಿ ಕೈಗೆ ನೀನು ಸಿಗಬೇಡ ಅಂತ ಅಂದುಕೊಂಡು ರೆಸ್ಟ್ ಮಾಡಿದ. ಅಗ್ನಿ ಹಾಗೂ ಸಾಕ್ಷಿ ಮತ್ತೆ ಭೇಟಿ ಮಾಡ್ತಾರಾ ನಿರೀಕ್ಷಿಸಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕತೆ ಇಷ್ಟವಾದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ.